ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಶುಭ ಕನ್ನಡ ಲಾಗ್ಸ್ಗೆ. ಇವತ್ತು ನಾನು ಗುರುವಾರ ಆಲ್ಮೋಸ್ಟ್ ಒಂದು 8 ಗಂಟೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ಪೂಜೆ ಎಲ್ಲ ಆಯಿತು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಟಿಫನ್ ಮಾಡಬೇಕು. ನೋಡಿ, ಪೂಜೆ ಇವತ್ತು ಗುರುವಾರ ಆಗಿದ್ದರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡೆ ನಾನು ಬೇಗ. ಸೊ ಇವಾಗ ಟಿಫನ್ ಮಾಡಬೇಕು. ಏನು ಟಿಫನ್ ಮಾಡೋದಂತ ಗೊತ್ತಿಲ್ಲ. ಪುಳಿಯೋಗರೆ ಮಾಡ್ತೀನಿ ಅಂದರೆ ಬೇಡ ಅಂತ ಹೇಳಿದ್ರು. ಸೊ ನೋಡ್ಬೇಕು ಇವಾಗ ಏನು ಟಿಫನ್ ಮಾಡೋದು ಅಂತ. ಐಡಿಯಾ ಏನಿಲ್ಲ, ಏನು ಟಿಫನ್ ಮಾಡಬೇಕು ಅಂತ ಐಡಿಯಾ ಏನಿಲ್ಲ. ಟಿಫನ್ ಏನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಅಂದರೆ ನಾನೇನು ಪ್ರೀ ಪ್ಲ್ಯಾನಿಂಗ್ ಮಾಡ್ಕೊಂಡಿರಲಿಲ್ಲ. ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಮ್ಮನೆಯವರು ಬೇಡ ಪುಳಿಯೋಗರೆ ಅಂತ ಅಂದರು. ಹಾಗಾಗಿ ಚಪಾತಿ ಮಾಡಿ ಅದ್ರ ಜೊತೆ ಮೊನ್ನೆ ಮಾಡಿರೋ ಟೊಮೊಟೊ ಉಪ್ಪಿನಕಾಯಿ ಇತ್ತು. ಹಾಗಾಗಿ ಅದ್ರ ಜೊತೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಚಪಾತಿ ಮಾಡೋಣ ಅಂತೇಳಿ ರೆಡಿ ಮಾಡಿಕೊಂಡೆ. ಬೆಳಗ್ಗೆ ಟಿಫನ್ ಮಾಡೋದೇ ಒಂದು ದೊಡ್ಡ ಚಿಂತೆ ಆಗಿಬಿಡುತ್ತೆ. ಏನು ಮಾಡಬೇಕು ಅಂತೆಲ್ಲ ನೈಟೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಬೆಳಗ್ಗೆ ಎದ್ದರೆ ಅಯ್ಯೋ ಅದು ಏನು ತಿನ್ನೋದು ಅಂತ ಇನ್ನೊಂದು ಮಾಡ್ಕೊಳ್ಳೋಣ. ನನಗೆ ಅನ್ನಿಸ್ತಾ ಇದೆ, ನಾನು ಇವಾಗಲೇ ಹಿಂಗೆ ಮಾಡ್ತೀನಿ, ನಮ್ಮ ಧನ್ವಿತಾ ಎಲ್ಲ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಇನ್ನು ಹೆಂಗಪ್ಪ ಅಂತ ಹೇಳಿ ಗೊತ್ತಿಲ್ಲ. ಅವಾಗೇನು ನಾರ್ಮಲಾಗಿ ನಾವು ಮನೆಗೆ ಹೆಂಗೆ ಮಾಡ್ಕೊಂಡು ತಿಂತೀವಿ ಆ ಥರ ಆಗೋಲ್ಲ. ಈ ಚಪಾತಿಗಳೆಲ್ಲ ಸ್ವಲ್ಪ ಸಾಫ್ಟಾಗಿ ಮಾಡಿಕೊಡ್ಬೇಕು. ಅವಳು ಚಪಾತಿ ತಿನ್ನಲ್ಲ. ಆ್ಯಕ್ಚುಲಿ ಚಪಾತಿ ಎಲ್ಲ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ. ಅವಳು ಏನಾದರೂ ಇಡ್ಲಿ ದೋಸೆ ಈ ಥರ ತಿಂತಾಳೆ. ನೋಡಬೇಕು ಹೆಂಗಾಗುತ್ತೆ ಏನೋ ಗೊತ್ತಿಲ್ಲ. ಆವಾಗ ಅವ್ಳಿಗೇನು ಇಷ್ಟ ಅದನ್ನೇ ಮಾಡಿಕೊಡ್ಬೇಕು. ಏನಕ್ಕಂದರೆ ಅವಳು ಡೈಲಿ ಕೇಳ್ತಾಳೆ, ಏನು ಟಿಫನ್ ಮಾಡ್ತೀಯಾ ಅಮ್ಮ, ಏನು ಸಾಂಬಾರು ಮಾಡಿದ್ಯಾ, ಇದು ಕೇಳ್ಬಿಟ್ಟು ತಿನ್ನೋ ಅಭ್ಯಾಸ ಮಾಡ್ಕೊಂಡಿದ್ದಾಳೆ. ಈಗ ಚಪಾತಿ ಹಿಟ್ಟು ಕಲಿಸ್ತಾ ಇದ್ನಲ್ಲ, ಬಂದು ಅವಳಿಗೆ ಚಪಾತಿ ಹಿಟ್ಟು ಕಲಿಸುವಾಗ ಅವಳಿಗೆ ಒಂದು ಚಪಾತಿಗೆ ಆಗೋಷ್ಟು ಅಂತೂ ಅವಳಿಗೆ ಕೊಡಲೇಬೇಕು. ಇಲ್ಲ ಅಂದರೆ ಅವಳು ಬಿಡೋದೇ ಇಲ್ಲ. ನಾನೆಲ್ಲರೂ ಸ್ವಲ್ಪ ತೊಗೊಂಡೋಗು ಅಂತ ಕೊಟ್ಟರೆ ಅವಳಿಗೆ ಸಾಕಾಗಲ್ಲ. ಅವಳು ಕೂಡ ಒಂದು ಚಪಾತಿ ಕೋಲು ನಮ್ಮ ಅಪ್ಪಾಜಿ ಹತ್ರ ಮಾಡಿಸ್ಕೊಂಡಿದ್ದಾಳೆ. ನಮ್ಮ ಅಪ್ಪಾಜಿ ಮಾಡಿಕೊಟ್ಟಿದ್ರು ಒಂದು ಚಪಾತಿ ಕೋಲು ಒರಿಯೋಕ್ಕೆ. ಅವಳು ತೊಗೊಂಡೋಗಿ ಹಾಲಲ್ಲಿ ಇಟ್ಕೊಂಡು ಆಟ ಆಡ್ಕೊಂಡಿರ್ತಾಳೆ. ನಾನು ಕೊಡೋ ತನಕ ಬಿಡಲ್ಲ. ಹಂಗಾಗಿ ಕೇಳ್ತಾ ಇದ್ಲು. ಫಸ್ಟ್ ಅವಳಿಗೆ ಕೊಟ್ಕೊಂಡ್ಬಿಟ್ಟೆ. ಚಪಾತಿ ಹಿಟ್ಟೆಲ್ಲ ಕಲಸಿಟ್ರೆ ನನ್ನ ಹಸ್ಬೆಂಡ್ ಮಾಡಿಕೊಡ್ತಾರೆ. ನನಗೆ ಅದೊಂದು ತಲೆ ಬಿಸಿ ಇಲ್ಲ. ಹಾಗಾಗಿ ಚಪಾತಿ ಹಿಟ್ಟು ಕಲಿಸ್ಬಿಟ್ಟಿಟ್ಟೆ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಗ್ರೀನ್ ಟೀ ಮಾಡ್ಕೊಳೋಣ ಅಂತ ಹೇಳಿ, ಬೆಳಗ್ಗೆ ಎದ್ದ ತಕ್ಷಣ ಅವರು ಅದೊಂದು ಅಭ್ಯಾಸ, ಗ್ರೀನ್ ಟೀ ಕುಡಿತಾರೆ. ಅದ್ರ ಜೊತೆ ನನಗೂ ಸ್ವಲ್ಪ ಟೀ ಮಾಡಿಕೊಡಿ ಅಂತ ಅಂದೆ. ನಾನು ಬ್ಲ್ಯಾಕ್ ಟೀ ಕುಡಿಯೋದು, ಏನು ಹಾಲಕ್ಕಿದೆಲ್ಲ ಏನು ಕುಡಿಯೋಲ್ಲ. ನಾನು ಸ್ವಲ್ಪ ಬ್ಲ್ಯಾಕ್ ಟೀ ಕುಡಿತೀನಿ. ಹಾಗಾಗಿ ಅವರು ಬ್ಲ್ಯಾಕ್ ಟೀ ಮಾಡ್ತಾಯಿದ್ರು. ನನ್ನ ಮಗಳು ಮತ್ತು ನನಗೆ ಹಾಲು ಬೇಕು ಅಂತ ಅಂದ್ಲು. ಅವಳು ಬರೀ ಹಾಲು ಕುಡಿಯೋಲ್ಲ. ನನ್ನ ಮಗ ಆದರೆ ಬರೀ ಹಾಲು ಕುಡಿಯೋದು. ಅವನಿಗೆ ನಾವು ಸಕ್ಕರೆ ಎಲ್ಲ ಏನೂ ಹಾಕಲ್ಲ. ಇವಳು ಸ್ವಲ್ಪ ಸಕ್ಕರೆ ಬೇಕು ಅಂತಾಳೆ. ಡೈಲಿ ಏನು ಕುಡಿಯೋಲ್ಲ, ಕುಡಿಯುವಾಗ ಅವಳು ಹಾಗೆ ಕುಡಿಯೋಲ್ಲ, ಸಕ್ಕರೆ ಹಾಕ್ಕೊಂಡು ಕುಡಿತಾಳೆ. ಹಾಗಾಗಿ ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಬಿಸಿ ಮಾಡಿಕೊಡ್ತೀನಿ ಇರು ಅಂತ ಅಂದೆ. ನಮ್ಮ ಹಸ್ಬೆಂಡ್ ನನಗೆ ಬ್ಲ್ಯಾಕ್ ಕಾಫಿ ಮಾಡಿಕೊಡ್ತಾಯಿದ್ರು. ಬ್ಲ್ಯಾಕ್ ಕಾಫಿ ಮಾಡಿಕೊಂಡು ಅವರು ಚಪಾತಿ ಎಲ್ಲ ಕ್ಲೀನಾಗಿ ಉಂಡೆ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಆಮೇಲೆ ಬಿಸಿ ಮಾಡಿಕೊಡ್ತಾರೆ. ನಾನು ಅವಳು ಹಾಲು ಕುಡಿಬೇಕಾದ್ರೆ ಇನ್ನು ಅವನೂ ಕೇಳ್ತಾನೆ ಅಂಥೇಳಿ, ಅವನು ಆಲ್ರೆಡಿ ಕುಡ್ದಿದ್ದ. ಎದ್ದ ತಕ್ಷಣ ಅವನು ಕುಡಿದ್ಬಿಡ್ತಾನೆ. ಹಾಗಾಗಿ ಅವನಿಗೂ ಸ್ವಲ್ಪ ಹಾಕ್ಕೊಟ್ಟೆ. ಅದರಲ್ಲಿ ಇವತ್ತು ಮನೆ ಹುಡುಕ್ಲಿಕ್ಕೆ ಬೇರೆ ಹೋಗಬೇಕು. ನಿನ್ನೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಮನೆ ಹುಡ್ಕೋಕ್ಕೆ. ನಿನ್ನೆ ನಮಗೆ 2 ಮನೆ ಓಕೆ ಆಯಿತು. ಒಂದು ಮನೆ 3rd ಫ್ಲೋರಲ್ಲಿದೆ. ಅದಕ್ಕೆ ಲಿಫ್ಟ್ ಇಲ್ಲ, ಏನೂ ಇಲ್ಲ. ನಮ್ಮ ಕೈಯಲ್ಲಿ ಹತ್ತಕ್ಕೆ ಇಳಿಯೋಕ್ಕೆ ಆಗಲ್ಲ. ಅದನ್ನು ನಾವು ಬೇಡ ಅಂತ ಹೇಳಿದ್ವಿ. ಇನ್ನೊಂದು ಮನೆ ನೋಡಿದ್ವಿ, ಅದಕ್ಕೆ ಲಿಫ್ಟ್ ಎಲ್ಲ ಇದೆ, ಚೆನ್ನಾಗಿದೆ, ಹೊಸ ಬಿಲ್ಡಿಂಗು, ಯಾರೂ ಬಂದಿಲ್ಲ. ಆದರೆ ಹೆವಿ ರೇಟ್ ಹೇಳ್ತಾರೆ. ಲೀಸ್ಗೆ ಕೇಳಿದ್ವಿ ನಾವು, 18 ಲಕ್ಷ ಹೇಳಿದ್ರು. ಆಲ್ಮೋಸ್ಟ್ ಊರ ಕಡೆ ಅರ್ಧ ಎಕರೆ ಜಮೀನು ಬರುತ್ತೆ ಅಂಥೇಳಿ ನಾವು ಸುಮ್ಮನಾದ್ವಿ. ಅಷ್ಟೆಲ್ಲ ಯಾರು ತೊಗೊಳಕ್ಕಾಗುತ್ತೆ ಇವಾಗ? ಏನ್ರು ಅದು? ಏನು ಮಾಡ್ತಿದ್ಯಾ? ಏಯ್ ಮಗನೆ, ಉಫ್ ಮಾಡು. ಉಲ್ಟಾ ಇಟ್ಕೊಂಡಿಯಲ್ಲೇ, ಹಂಗೆ ಉಫ್ ಮಾಡು.
ಧ್ರುವ ಉಫ್ ಮಾಡಲೇ. ಹಂಗನ ಹಂಗ. ಅಯ್ಯಯ್ಯಪ್ಪ ಅಯ್ಯಯ್ಯಪ್ಪ. ಪಪ್ಪನ ಹತ್ರ ಹೋಗು, ಪಪ್ಪನ ಹತ್ರ ಹೋಗು. ನೀನು ನಡ್ದ ಮಾಡಿ ಹೋಗು. ನಡ್ದ ಮಾಡಿ ಬರ್ಬೇಕಲ್ಲೇ. ಉಫ್ ಮಾಡ, ಅಲ್ಲೈತ್ ನೋಡು. ನಮ್ಮನೇಲಿ ಚಪಾತಿ ಆಗ್ತಾ ಇದೆ. ಚಿನಿಮ ಒಂದು ಸ್ಮೈಲ್ ಮಾಡಿ ಚಿನಿಮ. ಹೀ ಎತ್ತದು. ರಾಧೆಯ ಕೃಷ್ಣ ಬೇಗ ಬಾರೋ, ನೀನಲ್ಲಿ ದಾಡೋಣ ಆಡೋಣ ಓಡಿ ಬಾರೋ. ತಮ್ಮ ಕೊಡು. ಸೂಪರ್. ಚಪಾತಿ ರೆಡಿ ಆಗ್ತಾ ಇದೆ. ತಿಂಡಿ ತಿನ್ನೋದೇ ಇವಾಗ. ಅಡುಗೆ ಮನೆ ತುಂಬ ಚಿಕ್ಕದಾಗಿದೆ ಅಲ್ಲ. ಕಬೋರ್ಡ್ ಕೂಡ ಒಂದೊಂದೇ ಇದೆ. ಆಯಿತು, ಬೇಡ. ಇದು ಫಸ್ಟ್ ಡೇ ನಾವು ಮನೆ ನೋಡ್ಲಿಕ್ಕೆ ಹೋಗಿದ್ದು ವಿಡಿಯೋ. ಬೆಳಗ್ಗೆ ಟಿಫನ್ ಮಾಡಿಬಿಟ್ಟು ಎಲ್ಲರೂ ರೆಡಿಯಾಗಿ ಹೋಗೋದಾಯಿತು. ಅವರೊಬ್ಬರೇ ಹೋಗಿ ನೋಡ್ಕೊಬರ್ಬೋದು. ಏನಕ್ಕೆ ಅಂದರೆ ಅವರು ಹೋಗಿ ಬಂದು ಆಮೇಲೆ ನನಗೆ ಮನೇಲಿ ಹೇಳ್ತೀನಿ ಅಂತ ಹೇಳಿದ್ರೆ ಅವ್ರು ವೆಯ್ಟ್ ಮಾಡಲ್ಲ ಮನೆಯವರು. ಇನ್ನೊಬ್ರು ಯಾರೋ ಬಂದಿದ್ದರೆ ಅವರಿಗೆ ಕೊಟ್ಬಿಡ್ತಾರೆ. ಹೋದ ಸರಿ ನಮ್ಗೆ ಸುಮಾರು ಸಲ ಹಂಗೆ ಆಗಿಬಿಟ್ಟಿತ್ತು. ನಾವು ಆಮೇಲೆ ರಿಟರ್ನ್ ಕಾಲ್ ಮಾಡಿ ಕೇಳಿದ್ರೆ ಇಲ್ಲ ಸರ್ ಆಗಿಬಿಟ್ಟಿದೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾವು ಈ ಪಾಪ ಮಕ್ಕಳನ್ನು ಕರ್ಕೊಂಡು ಹೋದ್ವಿ. ಇದೇ ಮನೆಗೆ ನಾನು ಹೇಳಿದ್ದು. ಲಿಫ್ಟ್ ಎಲ್ಲ ಮಾಡಿದ್ದಾರೆ, ಮನೆ ಚೆನ್ನಾಗಿದೆ, ಹೊಸ ಬಿಲ್ಡಿಂಗು. ಅಂದರೆ ಒಂದು ಫ್ಲೋರಲ್ಲಿ 2 ಮನೆ ಇದೆ. ಒಂದು ಡಬಲ್ BHK ಮತ್ತು ಇನ್ನೊಂದು ಸಿಂಗಲ್ BHK. ಚೆನ್ನಾಗಿ ಮಾಡಿದ್ದಾರೆ, ಸೆಕ್ಯೂರಿಟಿ ಎಲ್ಲ ಇದೆ. ಕೆಳಗಡೆ CC ಕ್ಯಾಮ್ರಾಗಳಾಗಿರ್ಬೋದು, ಗೇಟ್ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ. ಮನೆಗೂ ಕೂಡ 2 ಬೀಗ ಮಾಡಿದ್ದಾರೆ. ಏನಂತ ಅಂದರೆ ತುಂಬ ಹೆವಿ ಅಂತ ಅನ್ನಿಸ್ತು. ಇನ್ನೊಂದು ಬೆಳಕು ಕರೆಕ್ಟಾಗಿಲ್ಲ. ಹಾಲ್ಗೆ ಒಂದು ಬೆಳಕಿದೆ, ಒಂದು ರೂಮಿಗೆ ಬೆಳಕಿದೆ, ಅಷ್ಟು ಬಿಟ್ಟರೆ ಮತ್ತೆ ಬೆಳಕಿಲ್ಲ, ಏನಿಲ್ಲ. ಅದು ಒಂದು ನೋಡಬೇಕು. ಮತ್ತು ನಮ್ಗೆ ಹಾಲ್ ಸ್ವಲ್ಪ ಚಿಕ್ಕದಾಯಿತು. ಓಪನ್ ಕಿಚನ್ ಮಾಡಿದರು. ಕಿಚನ್ ಕೂಡ ಚೆನ್ನಾಗಿತ್ತು, ಓಪನ್ ಕಿಚನ್ನೇ. ನಮ್ಮದೇನು ಅಷ್ಟೊಂದು ಐಟಮ್ಸ್ ಇಲ್ವಲ್ಲ, ನಡೆಯುತ್ತೆ, ಏನೋ ನೋಡೋಣ ಅಂತ ಹೇಳಿ ನಾವು ಓನರ್ ಹತ್ರ ಕೇಳಿದ್ರೆ 18 ಲಕ್ಷ ಹೇಳಿದ್ರು. ಶಾಕ್ ಆಯಿತು ನಮಗೊಂದ್ಸರಿ. ನಾವು ಅಲ್ಲಿ ಏನೂ ಮಾತಾಡಿಲ್ಲ, ಸರಿ ಆಯಿತು ಅಂತೇಳಿ ಬಂದ್ವಿ. 2 ವಾಶ್ರೂಮ್ ಇತ್ತು, ಓಕೆ ಚೆನ್ನಾಗಿತ್ತು. ಆಮೇಲೆ ಮನೆಗೆ ಬಂದು ಒಂದು 2-3 ಮನೆ ನೋಡಿದ್ರಲ್ಲಿ ಇದು ಸ್ವಲ್ಪ ಪರವಾಗಿಲ್ಲ ಅನಿಸಿತ್ತು. ಹಾಗಾಗಿ ಮನೆಗೆ ಬಂದು ನಾವು ಒಂದು ಕೇಳೋಣ, ಒಂದು 10 ಲಕ್ಷಕ್ಕೆ ಬರ್ತಾರಾ ಅಂತ ಕೇಳೋಣ ಅಂತ ಹೇಳಿಬಿಟ್ಟು ನಾವು ಕಾಲ್ ಮಾಡಿ ಕೇಳಿದ್ರೆ, ಇಲ್ಲ ಸರ್ ನೀವು ಹೋಗಿ ಸ್ವಲ್ಪ ಹೊತ್ತಿಗೆ. ಇನ್ನೊಬ್ಬರು ಬಂದಿದ್ದರು, ಅವರು 15 ಲಕ್ಷದ ತನಕ ಕೇಳಿಬಿಟ್ಟು ಹೋದರು. ಅವರಿಗೆ ನಾವು ಕೊಡಲಿಲ್ಲ ಅಂತ ಅಂದರು. ಸರಿ ಆಯಿತು, ಇನ್ನೇನು ಮಾಡೋದು ಅಂತ ಹೇಳಿ ನಾವು ಕೂಡ ಏನೂ ಜಾಸ್ತಿ ಕೇಳೋಕ್ಕೆ ಹೋಗಿಲ್ಲ. ಮನೆಗಳು ಹುಡುಕಿದ್ರೆ ಸಿಗುತ್ತೆ, ಅದರಲ್ಲೂ ನಮಗೆ ಪೂರ್ವದ ಕಡೆ ಬಾಗಿಲು ಇರೋ ಮನೆ ಬೇಕು. ಹಾಗಾಗಿ ಸ್ವಲ್ಪ ನಮಗೆ ಡಿಲೇ ಆಗ್ತಾಯಿದೆ. ಮನೆಗಳು ಸಿಕ್ಬಿಡುತ್ತೆ, ಬಟ್ ನಮಗೆ ಹೆಂಗೆ ಬೇಕು ಹಾಗೆ ಮನೆಗಳು ಸಿಗೋದು ಸ್ವಲ್ಪ ಕಷ್ಟನೇ. ನೋಡೋಣ ಏನಾಗುತ್ತೆ ಅಂತ.